ಅಯ್ಯೋ ದೇವ್ರು ಕುಡಿ. ನೆನಪಿನ ಶಕ್ತಿ ವೃದ್ಧಿ ಆಗುವುದು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಯುವುದು ಹಾಗೂ ಮಕ್ಕಳ ಚರ್ಮದ ಕಾಂತಿಯನ್ನು ವೃದ್ಧಿ ಮಾಡತಕ್ಕಂಥದ್ದು ಹಾಗೂ ಗ್ರಹ ಬಾಧೆಗಳು ಬರದ ಹಾಗೆ ಅಂತ ತಡೆಗಟ್ಟಂತ ಒಂದು ದಿವ್ಯ ಔಷಧಿ ಆಗಿದೆ. ಇದನ್ನು ನಮ್ಮ ಚೆನ್ನಾಗೈತೆ ಮಗಳೇ ಅಂತವಳೆ. ಏಯ್ ಅದು ಚೆನ್ನಾಗಿರುತ್ತೆ ಹೇಳೆ. ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದರೆ ಚೆನ್ನಾಗಿದ್ರೆ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ನಾವು ಮತ್ತು ನನ್ನ ಮಕ್ಕಳು ಇಬ್ಬರೂ ಚೆನ್ನಾಗಿದ್ದೀವಿ. ಮೂವರು ಫ್ಯಾಮಿಲಿ ಸಮೇತ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂತಂದರೆ ಇದು ತುಂಬ ಇಂಪಾರ್ಟೆಂಟ್ ವಿಷಯ ಆಗಿರೋದ್ರಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಮಕ್ಕಳಿಗೋಸ್ಕರ ಅಂತಲೇ ಈ ಲಾಗ್ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತೇ ಇರೋ ಹಾಗೆ ನಾನು ಬರೀ ಕೇವಲ ಮಕ್ಕಳ ಬಗ್ಗೆ ಮತ್ತು ನನ್ನ ಫ್ಯಾಮಿಲಿ ಬಗ್ಗೆ, ನಂದು ಡೈಲಿ ರೂಟೀನ್ ಬಗ್ಗೆನೇ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಹಂಗಾಗಿ ಈ ಲಾಗು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಲಾಗ್ ಮಾಡ್ತಾಯಿದ್ದೀನಿ. ಋಷಿಕಾ ಪಕ್ಕದ ಮನೆಗೆ ಹೋಗಿದ್ದಾಳೆ. ನಾನೇ ಬಿಟ್ಟು ಬಂದೆ, ಯಾಕಂದರೆ ನಾನು ಲಾಗ್ ಮಾಡಬೇಕಿತ್ತು. ಸೊ ಹಂಗಾಗಿ ಋತಿಕಾ ಮಲಗಿದ್ದಾಳೆ. ಅಷ್ಟಕ್ಕೂ ಅವಳು ಇದ್ರೂ ಋಷಿಕನ ಎಬ್ಸಿಬಿಡ್ತಾಳೆ. ಹಂಗಾಗಿ ನಾನು ಅವಳನ್ನ ಬಿಟ್ಟು ಬಂದೆ. ಬಟ್ ಇವಾಗ ನಾನು ಮಾತಾಡೋದು ನೋಡಿ ನಮ್ಮ ಋತು ಸವಣ್ ಮಾಡ್ತಾ ಇದ್ದಾಳೆ, ಜೋಳಿಗೆಲ್ಲಿ ಮಲಗಿದ್ದಾಳೆ ಅವಳು. ಸೊ ಹಾಗೆ ಓಕೆ. ನನಗೆ ಟ್ವಿನ್ ಬೇಬೀಸ್ ಗೊತ್ತಲ್ವಾ ಎಲ್ರಿಗೂ, ಹೊಸ್ದಾಗಿ ನೋಡೋರಿಗೆ ಗೊತ್ತಿರಲ್ಲ. ಬಟ್ ನನ್ನ ಓಲ್ಡ್ ಇರ್ತಾರಲ್ವ ಸಬ್ಸ್ಕ್ರೈಬರ್ಸು, ಅವರಿಗೆ ಗೊತ್ತಿರುತ್ತೆ ನನಗೆ ಟ್ವಿನ್ ಬೇಬೀಸ್ ಅಂತಂದೇಳಿ. ಸೊ ಹಾಗಾಗಿ ಇದು ಸ್ವರ್ಣ ಪ್ರಾಶ ಅಂತಂದೇಳಿ ಅಂತಾರೆ, ಇಲ್ಲಾಂದ್ರೆ ಸ್ವರ್ಣ ಬಿಂದು ಅಂತಲೂ ಹೇಳ್ತಾರೆ. ಸ್ವರ್ಣ ಪಾಷಾಣ ಅಥವಾ ಸ್ವರ್ಣ ಬಿಂದು ಅಂತಲೂ ಹೇಳ್ತಾರೆ. ನೋಡ್ತಾ ಇರ್ಬೋದು ನೀವು. ಈ ಬಾಟ್ಲಲ್ಲಿ ನನ್ನ ಮಕ್ಕಳಿಗೆ ಅಂತಂದೇಳಿ ನಾನು ತರಿಸಿದ್ದೆ. ಇದು ಒನ್ ಬೇಬಿಗೆ, ಟ್ವಿನ್ 1 ಟ್ವಿನ್ 2ಗೆ, ಅಂದರೆ ಯಾವುದಾದ್ರೂ ಅದ್ರ ಬಿದ್ದಿರಾದರೂ ಓಕೆ. ಒಟ್ಟು ಈ ಥರ ಬಾಟ್ಲಿಗೆ ಬರುತ್ತೆ. ನಿಮ್ಮ ಮನೇಲಿ 1 ಬೇಬಿ ಇದ್ದರೆ 1 ಬೇಬಿಗೆ ತರಿಸ್ರಿ. ನನ್ನ ಮಕ್ಕಳಿಗೆ ಇಬ್ಬರು ಇರೋದ್ರಿಂದ ನಾನು 2 ತರಿಸಿದ್ದೀನಿ. ತರಿಸಿಲ್ಲ ಅಂತ ಹೇಳ್ತೀರಾ, ಇದೇನು ಅಂತಲೇ ಗೊತ್ತಿಲ್ಲ ಅಂತಂದೇಳಿ ಕೆಲವರಿಗೆ ಡೌಟ್ಸ್ ಇರುತ್ತೆ. ಬಟ್ ಅದೇ ಕಾರಣಕ್ಕೆ ನಾನು ಈ ಲಾಗ್ ಮಾಡ್ತಾ ಇರೋದು. ಇದು ಸ್ವರ್ಣ ಬಿಂದು ಅಂದರೆ ಚಿನ್ನದ ಹನಿ ಅಥವಾ ಚಿನ್ನದ ಬೂಂದಿ ಹನಿ ಈ ಥರದ್ದು ಮಾಡಿರ್ತಾರೆ. ಇದರಲ್ಲಿ ಹಲವಾರು ಗಿಡ ಮೂಲಿಕೆಗಳು ಇದೆ ಇದರಲ್ಲಿ. ಇದು ಹಾಕೋದ್ರಿಂದ ಮಕ್ಕಳಿಗೆ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂತಂದರೆ ಬುದ್ಧಿಶಕ್ತಿ ಮತ್ತು ಏಕಾಗ್ರತೆ, ಜ್ಞಾಪಕ ಶಕ್ತಿ ಮತ್ತು ದೈಹಿಕವಾಗಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಕ್ಲಿಯರಾಗಿ ಮತ್ತು ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ, ಬುದ್ಧಿಶಕ್ತಿ ಮತ್ತು ಜೀರ್ಣಕ್ರಿಯೆ ಮತ್ತು ಆಮೇಲೆ ಮಕ್ಕಳಿಗೆ ಬೆಳವಣಿಗೆಗೆ ತುಂಬ ಅಂದರೆ ತುಂಬ ಸಹಾಯ ಮಾಡುತ್ತೆ. ಇದು ಎಷ್ಟು ಮಕ್ಕಳಿಗೆ ಹಾಕ್ಬೇಕಂತಂದರೆ 16 ವರ್ಷದ ಮಕ್ಕಳವರೆಗೂ ಇದನ್ನು ಹಾಕ್ಬೋದು. ಮತ್ತು ಯಾವಾಗ ಹಾಕೋದು ಅಂತ ಹೇಳಿದರೆ ಪುಷ್ಟಿ ಅಂತ ಬರುತ್ತೆ. ತಿಂಗಳಿಗೆ 1 ಸಾರಿ ಆದರೂ ಬರುತ್ತೆ. ತಿಂಗಳಲ್ಲಿ 1 ಸಾರಿ ಪುಷ್ಟಿ ನಕ್ಷತ್ರ ಅಂತಂದೇಳಿ ಬರುತ್ತೆ. ಆವತ್ತಿನ ದಿನ ಇದನ್ನು ಮಗಳನ್ನ ಕರ್ಕೊಂಡಾದರೂ ಹೋಗ್ಬೋದು, ಅವರೇ ಹಾಕ್ತಾರೆ. ಇಲ್ಲ ಅಂತಂದರೆ ನೀವು ತಗೊಂಡು ಬಂದು ನಾಳೆ ಪುಷ್ಟಿ ಅನ್ನೋದು ಇದೆ ಅವತ್ತಿನ ದಿನ ಹಿಂದಿನ ದಿನ ಹೋಗ್ಬಿಟ್ಟು ನೀವು ಇದನ್ನು ತೊಗೊಂಡು ಬಂದು ಮನೆಯಲ್ಲಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ಆಮೇಲೆ ಬೆಳಗ್ಗೆ ಮಧ್ಯಾಹ್ನ ಆದಮೇಲೆ ಮಧ್ಯಾಹ್ನ ಆದರೂ ಆಗ್ಬೋದು, ಇಲ್ಲ ಬೆಳಗ್ಗೆನೂ ಹಾಕ್ಬೋದು. ನಾವು ಕೇಳಿದ್ದು ಹಂಗಾಗಿ ನಾವು ಇದು ತಂದು ಅಂದರೆ ಗಟ್ಟಿ ಆಗಿಬಿಟ್ಟಿತ್ತು. ಅವ್ರು ಫ್ರಿಜ್ಜಿನಾಗ ಇಟ್ಟು ಕೊಟ್ಟಿದ್ರು ನಮಗೆ. ಇದನ್ನು ನಾವು ಕರಗಿಸಿ ಬಿಸಿ ನೀರಲ್ಲಿ ಕರಗಿಸಿ ಆಮೇಲೆ ಬಿಸಿಲಲ್ಲಿ ಇಟ್ಟರೆ ತುಂಬ ಅಲ್ಲಿನೂ ಕರಗ್ಬೋದು. ನಾವು ಬಿಸಿನೀರೆಲ್ಲ ಹಾಕ್ಬಿಟ್ಟು ಕರಗಿಸಿ ಆಮೇಲೆ ಒಂದೊಂದು ಮಕ್ಕಳಿಗೆ ಹಾಕಿದ್ವಿ. ನಾನು ಆ ವಿಡಿಯೋನ ನಾನು ಹಾಕ್ತೀನಿ, ನಿಮಗೆ ನೋಡ್ಬೋದು. ಈ ಪುಷ್ಟಿ ದಿನ ಇದನ್ನು ಮಿಸ್ ಮಾಡ್ಕೊಳ್ದೆ ಮಕ್ಕಳಿಗೆ ಹಾಕಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಇದರಲ್ಲಿ ತುಂಬ ಗಿಡಮೂಲಿಕೆಗಳು ಅಂದರೆ ಅದೇ ಚಿನ್ನದ ಬೂಂದಿ ಮತ್ತು ಶಂಖಪುಷ್ಪ ಮತ್ತು ಇನ್ನು ನಮಗೆ ಹೆಂಗೆ ಗೊತ್ತಾಯಿತು ಅಂತಂದರೆ, ನಮ್ಮ ಋಷಿಕಾ ಹೋಗ್ತಾಳಲ್ವ ಪಕ್ಕದ ಮನೆಗೆ, ಲಕ್ಷ್ಮಕ್ಕ ಅವ್ರ ಮನೆಗೆ, ಅವರೇ ನಮಗೆ ಇದನ್ನ ಹೇಳಿದ್ದು. ಅವ್ರ ಮನೆಯಲ್ಲಿ ಒಂದು ಅದಿತಿ ಅಂತಂದೇಳಿ ಒಂದು ಪಾಪು ಇದೆ. ಅದಕ್ಕೆ ಇವಾಗ ಒಂದು 5 ವರ್ಷ ಇದೆ ಮಿನಿಮಮ್ಮು. ಈಗ ಅವರು ವರ್ಷ ಹಾಕಿಸ್ತಾರಂತೆ ಮಕ್ಕಳಿಗೆ. ಬಟ್ ನೀವು ವರ್ಷ ಆದರೂ ಹಾಕ್ಸ್ಬೋದು, ಇಲ್ಲ ತಿಂಗಳೂ ಹಾಕ್ಸ್ಬೋದು. ಬಟ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ, ನಮಗೆ ಏನೋ ಗೊತ್ತಿಲ್ಲ. ಬಟ್ ನಾವು ಇನ್ನೂ ಕೇಳಿ ಈ ತಿಂಗಳು ಹಾಕಿದ್ದೀವಲ್ವ, ಅದಕ್ಕೆ ಇನ್ನೊಂದು ಸರಿ ಕೇಳಿ
ಹಾಕೋದ ತಿಂಗಳು ಹಾಕೋದ ಅಥವಾ ವರ್ಷ ಹಾಕೋದ ಅಂತ ಕೇಳ್ಬಿಟ್ಟು ನೋಡೋಣ ಅಂತ. ಅವರು ಅದಿತಿ ಅಂದರೆ ಅವರು ವರ್ಷಕ್ಕೊಂದ್ಸರಿ ಹಾಕಿಸ್ತಾರಂತೆ. ಬಟ್ ನಾವು ಹಂಗೆ ಮಾಡೋಣ ಅಂತಂದೇಳಿ ಅಂದ್ಕೊಂಡಿದ್ದೀವಿ. ಬಟ್ ನಿಮಗೆ ನಿಮ್ಮ ಇಷ್ಟ. ಇದು ಒಂದು ಬಾಟಲ್ ಬಂದು 200 ರೂಪೀಸ್ ಬೀಳುತ್ತೆ ನಿಮಗೆ. ಬಟ್ ನಾನು ಇದರೊಂದು ಎಲ್ಲಿ ಸಿಗುತ್ತೆ ಏನು ಅನ್ನೋದನ್ನು ನಾನು ಕಾಂಟ್ಯಾಕ್ಟ್ ನಂಬರ್ ಸಹಿತ ನಿಮಗೆ ಹಾಕ್ತೀನಿ. ನಾವಾದರೆ ತುಮಕೂರಲ್ಲಿ ತರಿಸಿದ್ದು. ಓಕೆ, ಅವರೇ ಅಡ್ರೆಸ್ ನನಗೆ ಲಕ್ಷ್ಮಕ್ಕ ಇದ್ದಾರಲ್ವ, ಅವರೇನು ನನಗೆಲ್ಲ ಹೇಳಿದ್ದು ಅಡ್ರೆಸ್ಸು ಮತ್ತು ಪ್ರತಿಯೊಂದೂ ಅವರು ಕೊಟ್ಟರು. ಹಾಗಾಗಿ ತರಿಸಿದ್ವಿ. ತುಂಬ ಇದೆ, ತುಂಬ ಅಂದರೆ ತುಂಬ ಒಳ್ಳೆಯ ಇದು ಗಿಡಮೂಲಿಕೆಗಳು. ನೀವು ಬೇಕಾದ್ರೆ ಗೂಗಲಲ್ಲಿ ಸ್ವರ್ಣಬಿಂದು ಅದರದ್ದು ಏನು ಪ್ರಯೋಜನ ಅಂತಂದೇಳಿ ಈ ಥರ ಹೊಡೆದ್ರೆ ನಿಮಗೆ ಇದ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸು ಅಲ್ಲಿರುತ್ತೆ. ನೀವು ಓದ್ಕೊಂಡು ಬೇಕಾದರೆ ನಿಮ್ಮ ಮಕ್ಕಳಿಗೆ ಕೊಡೋಂಗಿದ್ರೆ ಕೊಡ್ಬೋದು. ಸೈಡ್ ಎಫೆಕ್ಟ್ ಇಲ್ಲ. ಇದು ಒಂದು ನಾಟಿ ಔಷಧಿ ಥರ ಆಯುರ್ವೇದಿಕ್ ಅಂತ ಹೇಳ್ತಾರಲ್ವ, ಅದರಿಂದನೇ ಇದು ಮಾಡಿರೋದು. ಓಕೆ, ನೋಡ್ತಾ ಇರ್ಬೋದು ಬಾಟ್ಲ್ ಹಿಂಗಿರುತ್ತೆ. ನಾನು ಪ್ರತಿಯೊಂದನ್ನು ಕಾಂಟ್ಯಾಕ್ಟ್ ನಂಬರು ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ಬಟ್ ಅವ್ರಿಗೆ ನೀವು ಕಾಲ್ ಮಾಡಿದರೆ ನೀವು ಎಲ್ಲೆಲ್ಲಿ ಇರ್ತೀರ ಅಲ್ಲಿ ಬೇಕಾದ್ರೆ ಕೊರಿಯರನ್ನು ಕಳಿಸ್ಕೊಡ್ತಾರಂತೆ ಅವರು. ಕೊರಿಯರ್ ಚಾರ್ಜನ್ನು ನಿಮ್ದು ಆಗಿರುತ್ತೆ ಮೋಸ್ಟ್ಲಿ ನನ್ನ ಪ್ರಕಾರ. ನಮ್ಮದೇನಂದರೆ 600 ಆಯಿತು. ಯಾಕಂದರೆ ನಮಗೆ ಹೋಗೋಕ್ಕಾಗಲಿಲ್ಲ, ನಾವು ಬೇರೆಯವ್ರ ಕಡೆಯಿಂದ ತರಿಸಿದ್ವಿ. ಮತ್ತು ಇವಾಗ ಕೊರಿಯರ್ ಅಂದರೆ ನಮಗೆ ನಾಳೆನೇ ಐತೆ ಅನ್ಲಿಕ್ಕೆ ಇವತ್ತಿನ ದಿನದಾಗ ನಾವು ತರಿಸಿದ್ದು. ಸೊ ಹಂಗಾಗಿ ಅಲ್ಲಿರೋರು ಯಾರೋ ಬರೋರಿದ್ರು, ಅವ್ರು ಕೂಡ ತರಿಸ್ಬಿಟ್ವಿ. ನಿಮಗೇನಾದರೂ ನೀವು ಫೋನ್ ಮಾಡಿ ಈ ಥರ ಆರ್ಡ್ರ್ ಮಾಡಿದರೆ ಅವರು ನಿಮ್ಮ ಮನೆಗೇ ತಲುಪಿಸ್ತಾರೆ. ಆವಾಗ ನೀವು ಇಸ್ಕೊಂಡು ಪುಷ್ಟಿ ದಿನವೇ ಹಾಕಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇದ್ರ ಬಗ್ಗೆ ಏನೆಲ್ಲ ಪ್ರಯೋಜನ ಆಗುತ್ತೆ ಮಕ್ಕಳಿಗೆ ಅನ್ನೋದು ಗೊತ್ತಾಯ್ತಲ್ವ. ಏಕಾಗ್ರತೆ, ಬುದ್ಧಿಶಕ್ತಿ, ಜ್ಞಾಪಕ ಶಕ್ತಿ, ಜೀರ್ಣಕ್ರಿಯೆ ಮತ್ತು ಮಕ್ಕಳ ಬೆಳವಣಿಗೆಗೆ ಹೆಚ್ಚು ಆಸಕ್ತಿನ ಕೊಡುತ್ತೆ. ಮತ್ತು ಮಕ್ಕಳು ಓದೋದ್ರಲ್ಲೇ ಆಗಲಿ ಪ್ರತಿಯೊಂದರಲ್ಲೂ ತುಂಬ ಚುರುಕಾಗಿ ಇರ್ತಾರೆ ಅಂತಲೇ ಹೇಳ್ಬೋದು ಇದು ಕೊಡೋದ್ರಿಂದ. ಹಾಗಾಗಿ ಇದನ್ನು ಆದಷ್ಟು ಕೊಡಿ ಅಂತಂದೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ಲಾಗ್ ಮಾಡೋಕ್ಕೆ ಇದೇ ಕಾರಣ ಆಗಿತ್ತು. ಯಾರಿಗಾದರೂ ಹೆಲ್ಪ್ ಆಗಲಿ ಅನ್ನೋದಕ್ಕೆ ನಾನು ಈ ಲಾಗ್ನ, ನನಗೂ ಗೊತ್ತಿರಲಿಲ್ಲ. ಬಟ್ ಈ ಥರ ಹೇಳ್ದಾಗನೇ ಇದ್ರ ಬಗ್ಗೆ ಇಷ್ಟೊಂದು ಪ್ರಯೋಜನ ಇದೆಯಾ ಅಂತಂದೇಳಿ ತಿಳ್ಕೊಂಡು ಗೂಗಲಲ್ಲಿ ಸರ್ಚ್ ಮಾಡಿ ಅದರಲ್ಲೂ ತಿಳ್ಕೊಂಡು ತರಿಸಿ ಹಾಕಿದ್ದು. ಓಕೆ, ಸುಳ್ಳು ಹೇಳೋದು ಆ ಥರ ಏನೂ ಇಲ್ಲ. ಬಟ್ ನನ್ನ ಮಕ್ಳಿಗೆ ಕುಡಿಸಿರೋದನ್ನು ಲೈವ್ ಅದನ್ನೇ ಹಾಕ್ತೀನಿ, ವಿಡಿಯೋ ಮಾಡಿದ್ದೀನಿ, ಅದನ್ನು ಈಗ ಹಾಕ್ತೀನಿ, ನೀವು ನೋಡ್ಕೋಬೋದು. ಒಂದು ಸಾರಿ ಗೂಗಲಲ್ಲಿ ಸರ್ಚ್ ಮಾಡಿ. ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆ ಈ ವಿಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಬಟ್ ಯಾರ್ಯಾರು ಕೊಡಿಸಿದ್ದೀರೋ ಅವರು ಇನ್ನೂ ನನಗೆ ಕೆಲವೊಂದಿಷ್ಟು ಗೊತ್ತಿರಲ್ಲ, ನಾನು ಏನೇನು ಬಿಟ್ಟಿದ್ದೀನಿ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದರಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನು ನೀವು ನಿಮಗೆ ಗೊತ್ತಿದ್ದರೆ ನೀವು ತಿಳಿಸಿ. ಬಟ್ ನಾನು ತಿಳ್ಕೊತೀನಿ. ಓಕೆ, ನನಗೆ ನಿಮ್ಮ ಕಡೆಯಿಂದ ತಿಳ್ಕೊಳ್ಳೋ ಆಸಕ್ತಿನೂ ಇದೆ. ಓಕೆ, ಕುಡಿ. ಚೆನ್ನಾಗೈತೆ ಮಗಳೇ. ಅಯ್ಯ, ಮೂತ್ಯಾಕೆ ಹಂಗೆ ಮಾಡ್ತಾಳವಳು. ನಿನಗೆ ಕೊಡ್ತೀರ ಮಗಳೇ, ಕುಡಿ ಬೇಗ. ಇನ್ನೂ ಸ್ವಲ್ಪ ಐತಾ? 2 ದಿನಕ್ಕಿಂತ ಜಾಸ್ತಿನೇ ಐತಲ್ಲ ಅದು. ಆಮೇಲೆ ವೇಸ್ಟ್ ಮಾಡಬಾರ್ದು. ಅಯ್ಯ, ಕೈಯಲ್ಲಿರಲ್ಲ. ಅಂತವಳೆ. ಏಯ್, ಅದು ಚೆನ್ನಾಗಿರುತ್ತೆ ಹೇಳೆ. ನುಂಗಮ್ಮ, ಗುಳುಮ್ ಅಂತ ಮಾಡು. ಗುಳುಮ್ಮನು ಗುಳುಮ್ ಅಂತ ನುಂಗು ಮಗಳ. ಕುಡ್ದ್ಯಾ? ಅಲ್ಲ, ಇವಳೆ ಚೆನ್ನಾಗಿ ಇನ್ನು ಅಂತವಳೆ. ಅವಳು ನೋಡಿದ್ರೆ ನಾಟಕ. ಅಲ್ಲ, ಸ್ವೀಟಾಗಿತ್ತಾ ಹೇಳು. ಸ್ವೀಟಾಗಿತ್ತಾ? ಈ ಸ್ವರ್ಣಬಿಂದು ಕ್ರಾಸನ್ನು ಹಾಕುವುದರಿಂದ
ಮಕ್ಕಳಲ್ಲಿ ನೆನಪಿನ ಶಕ್ತಿ ವೃದ್ಧಿ ಆಗುವುದು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಯುವುದು ಹಾಗೂ ಮಕ್ಕಳ ಚರ್ಮದ ಕಾಂತಿಯನ್ನು ವೃದ್ಧಿ ಮಾಡತಕ್ಕಂಥದ್ದು ಹಾಗೂ ಗ್ರಹಬಾಧೆಗಳು ಬರದ ಹಾಗೆ ಅಂತ ತಡೆಗಟ್ಟಂತ ಒಂದು ದಿವ್ಯ ಔಷಧಿ ಆಗಿದೆ. ಇದನ್ನು ನಮ್ಮ ಆಯುರ್ವೇದ ಸೆಂಟರ್ನಲ್ಲಿ ಉಚಿತವಾಗಿ ಮಕ್ಕಳಿಗೆ ಹಾಕಲಾಗುವುದು. ಯಾವ ರೀತಿಯಾಗಿ ಈಗ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ವ್ಯಾಕ್ಸಿನೇಷನ್ ಅಂತ ಹಾಕಲಾಗುವಂಥದ್ದು, ಅದೇ ತರ ಆಯುರ್ವೇದ ಪದ್ಧತಿಯಲ್ಲಿ ಕೂಡ ಹಾಕ್ತಕ್ಕಂಥ ಈ ವ್ಯಾಕ್ಸಿನೇಷನ್ ಅಂದ್ರೆ ಇದು ಸ್ವರ್ಣ ಬಿಂದು ಪ್ರಾಶನ. ಇದನ್ನು ಸ್ವರ್ಣ ಭಸ್ಮ ಹಾಗೂ ಮೇಧ್ಯವರ್ಧಕ ಔಷಧಿ ಆದಂತಹ ಶಂಖಪುಷ್ಪಿ, ಬ್ರಾಹ್ಮಿ, ತುಪ್ಪ ಈ ತರ ಔಷಧಿಗಳನ್ನ ಮಾಡತಕ್ಕಂಥ ಒಂದು ದಿವ್ಯ ಔಷಧಿ ಆಗಿರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ನಾನು ಇದರಿಂದ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ನೀವು ತೊಗೋಬೋದು. ಓಕೆ.